ಏನು ನೋಡ್ತಾ ಇದ್ರೆ ಮಾತಾಡೋದು ಅದೆಲ್ಲ ಡ್ಯಾಡಿ ಪಾರ್ಟ್ 2. ಏಕೆ ಡ್ಯಾಡಿ ಮೊದ್ಲು ಹಿಂಗೆ ಅಂತಿದ್ದು ಪಲ್ಯಗಳು ಏನಾರ ಯಾವಾಗ್ಲೂ ಮಾಡ್ತೀವಿ ಅದಿಲ್ಲ ಹಿಂಗ ಹಬ್ಬದಲ್ಲಿ ಏನಾರು ಮಾಡ್ಬಿಟ್ರೆ ಅವನ 8 ವರ್ಷಕ್ಕೊಂದ್ಸರಿ ಪಲ್ಯ ಮಾಡವಳೆ. ಅಯ್ಯೋ ರಾಮ. ಏನ್ ಗೊತ್ತಾ, ಯಾರಿಗಾದ್ರೂ ಅಷ್ಟೇ ಇವಾಗ ಚಿಕ್ಕ ಏಜಲ್ಲಿ ನೀವೆಲ್ಲ ಕಿತ್ತಾಡ್ತೀರಾ. ಪುನೀತ್ ಕೇಳಿಸ್ಕೊಳ್ಳಿ, ನಮ್ಮ ಸ್ಟೇಜ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಒಬ್ರಿಗೊಬ್ರಿಗೆ ಎಷ್ಟು ಸಪೋರ್ಟ್ ಬೇಕು ಅಂತ. ಹಂಗೆ ಅಂಡ್ ಮೋರ್ ಓವರ್ ನೀನು ಎರಡು ಮಕ್ಕಳು ತಾಯಿ, ನಾನು ಒಂದು ಮಗು ತಾಯಿ. ಎಂತ ಚಂದ ಕಾಣುವುದು ಇಂಥ ಫಿಶ್ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ರಾತ್ರಿ ಆದ್ಮೇಲೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ. ಅಂಡ್ ರಾತ್ರಿ ತುಂಬಾ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮ್ಯಾಗಿ ಅಂದ್ರೆ ಅದೇ ನೂಡಲ್ಸ್ ಮಾಡಿದ್ವಲ್ಲ, ಚಿಂಗ್ಸ್ ಸೀಕ್ರೆಟ್ ನೂಡಲ್ಸ್. ಸೊ ಅದನ್ನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಮತ್ತೆ ಮಲ್ಕೊಂಡ್ಬಿಟ್ವಿ. ಅಂಡ್ ಇವಾಗ ಬೆಳಗ್ಗೆ ಎದ್ದು ಲಕ್ಷಿತ ಸ್ಕೂಲಿಗೆ ಕಳಿಸಿದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಇವತ್ತೊಂದು ಸ್ಪೆಷಲ್ ರೆಸಿಪಿ, ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ ನನ್ನ ತಂಗಿಗೋಸ್ಕರ. ಬಿಕಾಸ್ ಇಬ್ರು ನಂದು ಸ್ಪೆಷಲಿ ಏನಾದರೂ ಮಾಡು ಅಂತ ಇದ್ದು, ಅದಕ್ಕೇನೆ ಮಶ್ರೂಮ್ಸ್ ತಂದಿದ್ದೀನಿ. ಸೊ ಮಶ್ರೂಮ್ ಪನ್ನೀರ್ ಮಸಾಲ ಮಾಡೋಣ ಅಂತ ಮಶ್ರೂಮ್ ಪನ್ನೀರ್ ಮಸಾಲ ಮತ್ತು ಚಪಾತಿ ಇದು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ಕೂಡ ಸ್ಪೆಷಲ್ ರೆಸಿಪೀಸ್. ಸೊ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೇಗೆ ನಾವು ಒಂದು ಕ್ವಾಲಿಟಿ ಟೈಮ್, ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಫುಲ್ ನೋಡಿ ಆಯಿತಾ. ಆ್ಯಂಡ್ ಮಮ್ಮಿ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ ಎಲ್ರಿಗೂ ಗುಡ್ ಮಾರ್ನಿಂಗ್. ಅಯ್ಯೋ ಸ್ಟಿಕ್ಕರ್ ನೋಡಿ ಲಕ್ಷಿತ್ ತೆಗೆದ್ಬಿಟ್ಟು ಮಳೆ ಮುಖನೇ ಒಂಥರ ಕಾಣಿಸ್ತಾ ಇತ್ತು. ಓಕೆ ಗೈಸ್, ಸೊ ಬನ್ನಿ ಇವಾಗ ಫಸ್ಟು ಪ್ರಿಪರೇಷನ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹಾಗೆಯೇ ಸಿಂಬಾದು ಹೇರ್ ವಾಶ್ ರೂಟೀನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸುಪ್ರಿಯಾ, ನಮಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ. ನಾನು ಸಾಕಷ್ಟು ಸತಿ ಹೇಳಿದ್ದೀನಿ. ಸೊ ಇವತ್ತು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಮನೇಲಿ ಬಂದುಬಿಟ್ಟು ಸಿಂಬಾಗೂ ಕೂಡ ಹಾಗೂ ಲಡ್ಡುಗೂ ಕೂಡ ಕ್ರೆಡಲ್ ಕ್ಯಾಪ್ ಅಂತ ಆಗಿತ್ತು ಆಯಿತಾ. ಸೊ ಕ್ರೆಡಲ್ ಕ್ಯಾಪ್ ಅನ್ನೋದು ಅಂದರೆ ಸ್ಕ್ಯಾಲ್ಪಲ್ಲಿ ಒಂಥರ ವೈಟ್ ಪ್ಯಾಚಸ್ ಥರ ಆಗುತ್ತೆ. ಸೊ ಆವಾಗ ತುಂಬಾ ಹಿಂಸೆ ಆಗಿಬಿಟ್ಟಿತ್ತು, ಏನಪ್ಪ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಆವಾಗ ನಾವು ಡಾಕ್ಟರ್ಗೆ ಕೇಳಿದಾಗ ಡಾಕ್ಟರ್ ಕೂಡ ನಮಗೆ ಇದನ್ನು ರೆಕಮೆಂಡ್ ಮಾಡಿದ್ರು, ಈ ಶ್ಯಾಂಪೂನ. ಇದು ಬಂದು ಜಾನ್ಸನ್ಸ್ ಬೇಬಿದು ಶ್ಯಾಂಪು. ಡಾಕ್ಟರ್ ಹೇಳಿದ್ದೇನಪ್ಪ ಅಂದರೆ ಮಕ್ಕಳು ಸ್ಕಿನ್ನ ನಾವು ಯಾವ ರೀತಿಯಾಗಿ ಕೇರ್ ಮಾಡ್ತೀವೋ ಅದೇ ರೀತಿಯಾಗಿ ಅವರ ತಲೆ ಅಂದರೆ ಅವರ ಸ್ಕ್ಯಾಲ್ಪ್ ಅಥವಾ ಅವರ ಹೇರ್ನ ಕೂಡ ಅದೇ ರೀತಿಯಾಗಿ ನಾವು ಕೇರ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಶ್ಯಾಂಪು ಒಂಥರ ಲೈಫ್ ಸೇವರ್ ಥರನೇ ವರ್ಕ್ ಆಯಿತು ಅವಾಗ. ಸೊ ನನಗೆ ಈ ಶ್ಯಾಂಪು ಬಗ್ಗೆ ತುಂಬ ಜಾಸ್ತಿ ಇಷ್ಟ ಏನಪ್ಪ ಅಂದರೆ ಲೈಕ್ ಜಾನ್ಸನ್ಸ್ ಡಿಸೈನ್ ಆಗಿರೋದು ಬಂದು ಜಾನ್ಸನ್ಸ್ದು ಯೂನೀಕ್ ನೋ ಮೋರ್ ಟಿಯರ್ಸ್ ಫಾರ್ಮುಲಾ ಇಂದ. ಸೊ ಸಿಂಬಾ ನೋಡ್ಬೋದು ತುಂಬ ಚೆನ್ನಾಗಿ ನಗ್ನಗ್ತಾರೆ, ಸ್ನಾನ ಮಾಡಿಸ್ಕೊತಾನೆ, ಒಂದು ಸ್ವಲ್ಪನೂ ಅಳೋದಿಲ್ಲ. ಅವನಿಗೆ ಕಣ್ಣುರಿ ಆ ಥರ ಎಲ್ಲ ಕೂಡ ಏನೂ ಆಗೋದಿಲ್ಲ, ಇರಿಟೇಷನ್ ಆಗೋದಿಲ್ಲ, ಕಣ್ಣಿಂದ ನೀರು ಬರೋದಿಲ್ಲ ಸ್ನಾನ ಮಾಡಬೇಕಾದ್ರೆ. ಸೊ ಇದು ಮಕ್ಕಳಿಗೆ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಬಂದು ಯಾವುದೇ ರೀತಿಯಾದ ಹಾರ್ಮ್ಫುಲ್ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ, ಸಲ್ಫೇಟ್ಸ್ ಹಾಗೂ ಸಿಲಿಕಾನ್ಸ್ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ. ಅದೆಲ್ಲ ಬೇಸಿಕಲಿ ನಾವು ಅವಾಯ್ಡ್ ಮಾಡ್ತೀವಲ್ವ ಮಕ್ಕಳು ಯೂಸ್ ಮಾಡೋದ್ರಿಂದ. ಆ್ಯಕ್ಚುಲಿ ಈ ಒಂದು ಜಾನ್ಸನ್ಸ್ ಬೇಬಿ ಶ್ಯಾಂಪೂನಲ್ಲಿ ಯೂಸ್ ಮಾಡಿರೋದು ಬಂದು ಕೋಕೋನಟ್ ಬೇಸ್ಡ್ ಮಿಲ್ಕ್ ಕ್ಲೆನ್ಸರ್ನ ಯೂಸ್ ಮಾಡಿದ್ದಾರೆ. ಅದು ತುಂಬಾ ಜೆಂಟಲ್ ಆಗಿರುತ್ತೆ ಮಗುದು ಸ್ಕ್ಯಾಲ್ಪ್ ಮೇಲೆ. ಆ್ಯಂಡ್ ಯಾವುದೇ ಥರದ ಡ್ರೈನೆಸ್ಸಿಂದ ಪ್ರೊಟೆಕ್ಟ್ ಮಾಡಿರುತ್ತೆ. ಸೊ ತುಂಬ ಡ್ರೈನೆಸ್ ಆದ್ರೇ ಈ ಥರ ಕ್ರೆಡಲ್ ಕ್ಯಾಪ್ ಅದರೆಲ್ಲ ಆಗೋದು. ಆ್ಯಂಡ್ ನಮ್ಮ ಮಗುದು ಬಾಡಿ ಹೇರ್ ಎಲ್ಲ ತುಂಬಾ ಡೆಲಿಕೇಟ್ ಆಗಿರುತ್ತೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಶ್ಯಾಂಪೂನಲ್ಲಿ ಯೂಸ್ ಮಾಡಿರುವಂಥ ಫಾರ್ಮುಲಾ ಬಂದು pH ಬ್ಯಾಲೆನ್ಸ್ ಆಗಿದೆ. ಸೊ ಪರ್ಫೆಕ್ಟಾಗಿ ನಮ್ಮ ಬೇಬಿದು ಸ್ಕ್ಯಾಲ್ಪ್ನ ಒಂಥರ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಇಡುತ್ತೆ. ಆ್ಯಂಡ್ ಇದರಲ್ಲಿ ಬಂದು 99.9% ಅಷ್ಟು ಜರ್ಮ್ಸ್ನ ತೆಗೆಯೋಷ್ಟು ಅದರದ್ದು ಕೆಪಾಸಿಟಿ ಇದೆ. ಆ್ಯಂಡ್ ಲೈಕ್ ಒಂದು ಕ್ಲೀನ್ ಸ್ಕ್ಯಾಲ್ಪ್ಗೆ ಯಾವುದೇ ಥರದ ಡ್ರೈನೆಸ್ ಇಲ್ಲದಂತೆ ಮಗು ತುಂಬ ಸ್ನಾನನ ಎಂಜಾಯ್ ಮಾಡುವಂಥ ಒಂದು ಶ್ಯಾಂಪು. ಸೊ ನಾನು ರೆಕಮೆಂಡ್ ಮಾಡ್ತೀನಿ ನಿಮ್ಮೆಲ್ರಿಗೂ. ಬೀಯಿಂಗ್ ಅ ಮಾಮ್ ಅಲ್ಲ, ತುಂಬಾ ಕೇರ್ಫುಲ್ಲಾಗಿರ್ತೀನಿ ನಾನಂತೂ ಮಕ್ಕಳಿಗೆ ಬೇಬಿ ಪ್ರಾಡಕ್ಟ್ಸ್ನ ಚೂಸ್ ಮಾಡೋದ್ರಲ್ಲಿ. ನಾನು ಲಕ್ಷಿತ್ಗಂತೂ ಎಲ್ಲ ಥರದ ಬೇಬಿ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ ಆಮೇಲೆ ಫೈನಲಿ ನನ್ನ ಡರ್ಮಟಾಲಜಿಸ್ಟ್ ಯಾವ್ದು ರೆಕಮೆಂಡ್ ಮಾಡಿದ್ರು ಅದನ್ನ ಯೂಸ್ ಮಾಡ್ತಿದ್ದೆ. ಸೊ ಇದನ್ನು ಇವಾಗಲೂ ಕೂಡ ಅಷ್ಟೇ, ನನ್ನ ಡರ್ಮಟಾಲಜಿಸ್ಟ್ ಅಂದರೆ ಪೀಡಿಯಾಟ್ರಿಷಿಯನ್ ಏನಿದ್ದಾರೋ ಅವರು ಸಿಂಬಾಗೆ ಇದನ್ನೇ ರೆಕಮೆಂಡ್ ಮಾಡಿದ್ದು, ಇದನ್ನೇ. ಸೊ ಈ ರೀತಿಯಾಗಿ ನನ್ನ ಮಗುದ ಹೇರ್ನ ಕ್ಲೀನಾಗಿ ಇಟ್ಟಿರ್ತೀನಿ, ಹೆಲ್ದಿಯಾಗಿಟ್ಟಿರ್ತೀನಿ ಹಾಗೂ ಸಾಫ್ಟಾಗಿ ಇಟ್ಟಿರ್ತೀನಿ. ಸೊ ಬೀಯಿಂಗ್ ಅ ಪೇರೆಂಟ್ ಲೈಕ್ ಮೀ, ನಿಮಗೂ ಕೂಡ ಏನಾದರೂ ಜೆಂಟಲ್ ಶ್ಯಾಂಪೂನ ನೀವು ನೋಡ್ತಾ ಇದ್ದೀರಂದರೆ 100% ಜಾನ್ಸನ್ಸ್ ಬೇಬಿ ಶ್ಯಾಂಪೂನ ಟ್ರೈ ಮಾಡಿ. ಟ್ರಸ್ಟ್ ಮೀ, ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ಗೈಸ್, ನಾನು ಹಾಗೂ ಮಮ್ಮಿ ಬೆಳಗ್ಗೆನೇ ಎದ್ಬಿಟ್ಟಿದ್ವಿ. ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು, ಬಿಕಾಸ್ ಲೇಟ್ ಆಗಿಬಿಡುತ್ತೆ. ನಾನು ಮಾಡೋಕ್ಕೆ ಹೋದ್ರಂತೂ ಇದ್ದಿದ್ದು ಲೇಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಬೇಗನೆ ಎದ್ಬಿಟ್ಟು ರಾತ್ರಿನೇ ಇದೆಲ್ಲ ತೊಗೊಂಬಂದಿದ್ನಲ್ಲ. ಸೊ ಬೇಗನೆ ಎದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಇನ್ನೂ ಲಚ್ಚುನಂದು ಯಾರೂ ಎದ್ದಿರಲಿಲ್ಲ. ಗೈಸ್
ಮಮ್ಮಿನೂ ಬಂದು ಕಿಚನಲ್ಲಿ ನಿಂತೈತೆ. ಯಾವಾಗಲೂ ನೀವು ಅಮ್ಮನ ಹತ್ರ ಕೆಲಸ ಮಾಡಿಸ್ಬೇಡಿ ಅಂತಾರೆ. ಮಮ್ಮಿ ನೀನು ಹೋಗ್ಬಿಟ್ಟು ದಯವಿಟ್ಟು ಆರಾಮಾಗಿ ಕೂತ್ಕೊ ಅಂತ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಕೇಳ್ತಾ ಇಲ್ಲ. ಕೂತ್ಕೊಳ್ಳೋದು ಹೆಂಗೆ, ನೀನು ಮಾಡೋದು ನಾನು ಕೂತ್ಕೊಳ್ಳೋದು ನನ್ನ ಕೈಲಿ ಆಗಲ್ಲ. ಪರವಾಗಿಲ್ಲ, ಹೋಗಿ ಕೂತ್ಕೊ. ಕಿಚನಲ್ಲಿ ಯಾರೇ ಅಡುಗೆ ಮಾಡ್ತಾ ಇದ್ರೆ ಇನ್ನೊಬ್ರು ಹೆಂಗಸು ಸುಮ್ಮನೆ ಕೂತ್ಕೋಬೇಕು ಅಂದ್ರೆ ಆಗಲ್ಲ, ಏನಾದ್ರು ಒಂದು ಮಾಡಬೇಕು. ಅದಕ್ಕೆ ನಾನು ಕಸ ಗುಡಿಸಿ ಮನೆ ಒರೆಸ್ಕೊಡ್ತೀನಿ ಬಿಡು. ಶುಕ್ರವಾರ ಇವತ್ತು ಬೇಗ ಬೇಗ ಆಗಲಿ ಕೆಲಸ. ಅಯ್ಯೋ ಅದು ಎಷ್ಟೊತ್ತು ಮಮ್ಮಿ ಈ ಮನೆ ಕಸ ಗುಡಿಸಿ ಒರೆಸೋದು, ಸುಮ್ಮನಿರು. ಫಸ್ಟು ಇದು ನಾವು ರೆಡಿ ಮಾಡಿಬಿಡ್ತೀನಿ. ಸೊ ಗೈಸ್, ನಾನು ಯಾವ ರೀತಿಯಾಗಿ ಮಶ್ರೂಮ್ ಪನ್ನೀರ್ ಮಸಾಲ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಮಶ್ರೂಮ್ನ ಚೆನ್ನಾಗಿ ಅದ್ರದ್ದು ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ವಿಸಲ್ ಅಷ್ಟೇ, ಒಂದು ವಿಸಲ್ ಬರ್ಸಿದ್ರೆ ಬರ್ಸಿ, ಇಲ್ಲಾಂದರೆ ಒಂದು ವಿಸಲ್ ಬರ್ತಾ ಇದೆ ಅಂದಂಗೆ ಆಫ್ ಮಾಡಿದ್ರೂ ನಡೆಯುತ್ತೆ. ಅಷ್ಟಕ್ಕೆ ಮಶ್ರೂಮ್ ಬೇಯ್ಕೊಳ್ಳುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಆಯಿತಾ. ಆ್ಯಂಡ್ ನೆಕ್ಸ್ಟು ಇವಾಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಬಟರ್ನ ತೊಗೊತಾ ಇದ್ದೀನಿ. ಬಟರ್ ಇದಕ್ಕೆ ಮೇನು, ತುಪ್ಪ ಬಟರ್ ಇದು ಜಾಸ್ತಿ ಇರಬೇಕು. ಎಣ್ಣೆ ಕಡಿಮೆನೇ ಹಾಕಬೇಕು. ಇನ್ಫ್ಯಾಕ್ಟ್ ಎಣ್ಣೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಬರೀ ಬಟರಲ್ಲಿ ಮಾಡಿದ್ರೂ ನಡೆಯುತ್ತೆ ಬೆಣ್ಣೆನಲ್ಲಿ. ಸೊ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಮತ್ತು ಪನ್ನೀರ್ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಸೊ ಹಸಿ ವಾಸನೆ ಹೋಗೋ ಥರ, ಇಲ್ಲಾಂದರೆ ಒಂಥರ ಹಸಿ ಈ ಥರ ಅನಿಸ್ತಾ ಇರುತ್ತೆ. ಸೊ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಅದೇ ಇದರಲ್ಲಿ ಇನ್ನೊಂದು ಚೂರು ಬಟರ್ ಹಾಕ್ಕೊಂಡು ಬೇಕಾದರೆ ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಲಾಸ್ಟಲ್ಲಿ ಬಂದು ನಾವು ಕ್ಯಾಪ್ಸಿಕಮ್ನ ಹೀಗೆ ಉದುರಿಸ್ಬೇಕು, ಒಂಥರ ಗಾರ್ನಿಷಿಂಗ್ ಮಾಡ್ತೀವಲ್ಲ ಆ ರೀತಿಯಾಗಿ ಆಫ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಮ್ಮದು ವಿಸಿಲ್ ಕೂಡ ಬಂದಾಯಿತು. ಸೊ ನೆಕ್ಸ್ಟ್ ಇವಾಗ ಅದಕ್ಕೆ ಪ್ಯೂರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಬಂದು ಟೊಮ್ಯಾಟೊ ಮತ್ತು ಗೋಡಂಬಿನ ನೆನೆಸಿಟ್ಟಿದೆ ಒಂದು ಸ್ವಲ್ಪ ಹೊತ್ತು. ಗೋಡಂಬಿ ಹಾಕ್ಬಿಟ್ಟು ಅದನ್ನ ಪ್ಯೂರಿ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಪ್ಯೂರಿ ಮಾಡ್ಕೊಂಡಾಗ ನಮಗೆ ಗ್ರೇವಿ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಬಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಹಾಕ್ಬಿಟ್ಟು ರುಬ್ಬಿಟ್ಕೊತಾ ಇದ್ದೀನಿ. ಶುಂಠಿ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ಒಂದು ಇಂಚಷ್ಟು ಶುಂಠಿ, ನೀವು ನೋಡಿ ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ನಿಮಗೆ. ಸೊ ಆ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ರುಬ್ಬಿ. ಓಕೆ ಗೈಸ್, ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಪ್ರಿಪ್ರೇಷನ್ ಎಲ್ಲ ಆಯಿತು. ಸೊ ಒಗ್ಗರಣೆಗೆ ಹಾಕೋದಷ್ಟೇ ಇನ್ನು. ಸೊ ನೋಡ್ಕೊಂಡ್ರಲ್ಲ, ಸ್ವಲ್ಪ ಪನ್ನೀರ್ನ ಫ್ರೈ ಮಾಡ್ಕೊಂಡೆ, ಸ್ವಲ್ಪ ಕ್ಯಾಪ್ಸಿಕಮ್ನ ಎಲ್ಲ ಬಟರಲ್ಲಿ ಒಂದು ಚೂರು ಫ್ರೈ ಮಾಡ್ಕೊಂಡೆ, ಹಸಿದು ಅನಿಸ್ಬಾರ್ದು ಅಂತ. ಆ್ಯಂಡ್ ಇವಾಗ ಟೊಮ್ಯಾಟೊ ಮತ್ತು ಗೋಡಂಬಿನ ಹಾಕ್ಬಿಟ್ಟು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಇಲ್ಲಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂಚೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಸೊ ಇವಾಗ ಒಗ್ಗರಣೆಗೆ ಹಾಕ್ತೀನಿ. ಬನ್ನಿ ಯಾವ ರೀತಿಯಾಗಿ ನಾನು ಮಶ್ರೂಮ್ ಪನ್ನೀರ್ ಮಸಾಲಾನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಲಡ್ಡಣ್ಣ ಗೊಂಗುಡಿ ನೋಡಿ ಫ್ರೆಂಡ್ಸ್. ಲಡ್ಡು ಹಾಯ್ ಹೇಳು ಮಗ್ನೆ. ಹಾಯ್ ಮಾಡು ಮಗ್ನೆ. ಹಾಯ್ ಮಾಡಿ ನೀನು. ಮುತ್ತು ಕೊಡು ಅಮ್ಮಗೆ, ಮುತ್ತು ಕೊಡು. ಹಾಯ್ ಮಾಡು. ಹಾಯ್ ನೀನ್ ಮಾಡು. ರಾಜಕುಮಾರಿ ನೀನು ಹೋಗು, ಚಪ್ಪಲಿ ಹಾಕೊಂಡು ಹೋಗು ನೀನು. ಆಕ್ಚುಲಿ ನೆನೆ ಇವರೆಲ್ಲ ಬರೋಕ್ಕಿಂತ ಮುಂಚೆ ಲಕ್ಷಿತ್ ಸ್ಕೂಲಿಂದ ಕರ್ಕೊಂಬಂದಲ್ಲ, ಆಟ ಆಡ್ತಾ ಇದ್ದ. ಆಮೇಲೆ ಅವ್ನು ಸಿಂಬಾ ಹೇಳ್ತಾವನೆ, ಸಿಂಬಾ ನಿಂಗೆ ಗೊತ್ತಾ, ವಿ ವಿಲ್ ಬಿ ಅ ಬಿಗ್ ಫ್ಯಾಮಿಲಿ ನಾವ್, ಅಮ್ಮಮ್ಮ ಈಸ್ ಕಮ್ಮಿಂಗ್. ಅವನೆಲ್ಲ ಸ್ವಲ್ಪ ಇಂಗ್ಲೀಷಲ್ಲೇ ಬಿಡೋದು ಸಿಂಬಾಗೆ. ಸೊ ಎಲ್ಲ ಹೇಳ್ತಾ ಇದ್ದ ಹಿಂಗೆ. ನನಗೆ ಅಂದ್ರೆ ಅವ್ರ ಮಕ್ಕಳು ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಿಂಬಾಗ ಅದೇನು ಅರ್ಥ ಆಗುತ್ತೋ ಅದೇನೋ ಗೊತ್ತಿಲ್ಲ, ಒಟ್ಟು ರೆಸ್ಪಾನ್ಸ್ ಮಾಡ್ತಾನೆ, ಅಣ್ಣ ಅಣ್ಣ ಅಂತ ಇರ್ತಾನೆ. ಓಕೆ ಗೈಸ್, ಬನ್ನಿ ಮಾಡೋಣ. ಆ್ಯಂಡ್ ಇವಾಗ ಪಟ್ಟ ಅಂತ ಹೆಂಗೆ ಮಾಡೋದನ್ನ ತೋರಿಸ್ತೀನಿ. ಸೊ ಸ್ವಲ್ಪ ಎಣ್ಣೆ ಬಟರ್ ಹಾಕ್ಕೊಂಡು ಅದರಲ್ಲಿ ಇದೆಲ್ಲ ಹಾಕಿದ್ನಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತು ಪ್ಯೂರಿ ಎಲ್ಲ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಸೊ ಈ ಪ್ಯೂರಿ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ, ಚೆನ್ನಾಗಿ ಫ್ರೈ ಆಗಿಬಿಟ್ಟು ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ತೇಲ್ತಾ ಇರೋದು ಕಾಣಿಸ್ತೈತೆ ನಿಮಗೆ. ಈ ಥರ ಎಣ್ಣೆ ತೇಲ್ತಾ ಇದೆ ಅಂತ ಅಂದಾಗ ಆವಾಗ ಮಸಾಲೆಗಳನ್ನ ಹಾಕ್ಕೊಳ್ಳಿ. ಸೊ ನಾನು ಹಾಕೋತಾ ಇರೋದು ಬಂದು ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಧನಿಯಾ ಪೌಡರ್, ಇದು ಮೂರೇ ಹಾಕ್ಕೊಳ್ತಾ ಇರೋದು, ಇನ್ನೇನು ಹಾಕ್ಕೊಳ್ಳಲ್ಲ. ನಿಮಗೆ ಬೇಕು ಅಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬೇಕು ಅಂದರೆ ಈ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನು ಕೂಡ ನೀವು ಹಾಕೋಬೋದು, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ನನ್ನ ಫ್ರೆಂಡ್ ಹೇಳ್ತಾಳೆ. ಸೊ ನೆಕ್ಸ್ಟ್ ಮಶ್ರೂಮ್ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಆ್ಯಂಡ್ ಪನ್ನೀರ್ ಏನು ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಬಾಡಿಸಿ ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಅಂತ ಹೇಳಿಬಿಟ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅಷ್ಟೇ ಗೈಸ್. ಸೊ ತುಂಬಾ ಈಸಿ, ಈ ರೀತಿಯಾಗಿ ನಾನು ಮಾಡ್ತೀನಿ. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಗುಡ್ ಮಾರ್ನಿಂಗ್ ಅಕ್ಕ. ನಂದು ಪನ್ನೀರ್ ಮಸಾಲ ಮುಗಿದ ಮೇಲೆ ಅವಳು ಎದ್ದವಳೆ ಗೈಸ್. ಅವಳು ಪನ್ನೀರ್ ಮಸಾಲ ಸ್ಮೆಲ್ ತಗೊಂಡು ಎದ್ದಿರೋದು. ಟಚ್
ತಿನ್ನಿ ತಾಲ್ಕೋವನ ನನ್ಗೆ ಒಂದು ಕಾಮೆಂಟ್ ಬಂದಿತ್ತು. ಏನ್ ಗೊತ್ತಾ, ಇವ್ಳು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಅದ್ರ ಹಿಂದಿನ ಕಾರಣ, ಅದ್ರ ಹಿಂದಿನ ರೀಸನ್ ಸೀಕ್ರೆಟ್ ಬಂದು ಅಮೂಲ್ ಭಟ್ರೇನೆ. ಹೆಂಗ್ ಅವಳೆ ನೋಡಿ ಗೈಸ್ ನನ್ನ ತಂಗಿ. ಏನ್ ಕಾಮೆಂಟ್ ಬಂದಿತ್ತು? ನನಗೆ ಒಂದು ಕಾಮೆಂಟ್ ಬಂದಿತ್ತು, ಏನ್ ಸುಪ್ರಿಯಾ ನಿಮ್ಗೆ ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆಗೆ ಡಿಫ್ರೆನ್ಸ್ ಗೊತ್ತಿಲ್ವಾ ಅಂತ. ಗೊತ್ತು ಡಿಫ್ರೆನ್ಸ್, ಅದು ಫ್ಲೋನಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಮಮ್ಮಿಗೆ ನಾನು ಉದ್ದಿನ ವಡೆ ಮಾಡ್ತಾ ಇದೀಯಾ ಅಂತ ಕೇಳಿದ್ದು ಅಷ್ಟೇ. ಬಟ್ ನನ್ನ ತಂಗಿ ಗೊತ್ತಿಲ್ಲ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಡಿಫ್ರೆನ್ಸ್. ನನಗೆ ಗೊತ್ತಾ ನಿನಗೆ ಕಡಲೆಬೇಳೆ ಉದ್ದಿನ ಬೇಳೆ ಹೆಂಗಿರುತ್ತೆ ಹೇಳು? ಕಡಲೆಬೇಳೆ ಗೊತ್ತು. ಕಡಲೆಬೇಳೆ ಗೊತ್ತು. ಉದ್ದಿನ ಬೇಳೆ ಹೆಂಗಿರುತ್ತೆ? ಉದ್ದಿನ ಬೇಳೆ ಹೆಂಗಿರುತ್ತೆ? ಯಾವ ಕಲರ್ ಇರುತ್ತೆ? ದೋಸೆಗೆ ಹಾಕ್ತಿವಲ್ಲ ತಾನೆ. ಗೈಸ್ ನನ್ ಗೊತ್ತಿಲ್ಲ ಅನ್ಕೊಂಡಿದ್ದೆ, ನನ್ನ ತಂಗಿಗೆ ಅವಳೆ. ಏನ್ ಗೊತ್ತಾ, ನನಗ್ ಗೊತ್ತು ಆದ್ರೂ ನನಗ್ ಗೊತ್ತಿಲ್ಲ ಅನ್ಕೊಳಕ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಎಲ್ಲಿ ಅವಳಿಗೆ ಮಾಡು ನೀನು ಅಂತ ಹೇಳ್ಬಿಡ್ತಾರೋ ಅಂತ ಆ ರೀತಿಯಾಗಿ ಫ್ರೆಂಡ್ಸ್. ನನ್ಗೇನ್ ಗೊತ್ತಾ, ಮಾಡು ಅಂತ ಬೇಕಾದ್ರೆ ನಾನು ಮಾಡ್ಬಿಡ್ತೀನಿ. ಅದ್ ಸ್ವಲ್ಪ ಹಾಕು, ಅದ್ ಜಾಸ್ತಿ ಹಾಕು, ಅದ್ ಕಡಿಮೆ ಆಯ್ತು, ಇದು ಜಾಸ್ತಿ ಆಯ್ತು ಅಂತ ಎಕ್ಸ್ಟ್ರಾ ಕಾಮೆಂಟ್ ಬರುತ್ತಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಏನ್ ಗೊತ್ತಾ ಹೆಂಗ್ ಮಾಡ್ತಾಳೆ ಗೊತ್ತಾ, ಇವಾಗ ನಾವಿಲ್ಲಿ ಅಡ್ಗೆ ಮಾಡ್ತಾ ಇರ್ತೀವಿ ಅನ್ಕೊಡಿ, ಎಣ್ಣೆ ಹಾಕಿದ್ಮೇಲೆ ಹೋಗ್ತಾಳೆ ಈರುಳ್ಳಿ ಕಟ್ ಮಾಡಕ್ಕೆ, ಒಗ್ಗರಣೆ ಹಾಕ್ಬಿಟ್ಟಿರ್ತಾಳೆ, ಆ ಒಗ್ಗರಣೆ ಸೀದೋಗ್ಬಿಟ್ಟಿರುತ್ತೆ, ಅವಾಗ ಹೋಗ್ತಾಳೆ ಈರುಳ್ಳಿ ಕಟ್ ಮಾಡಕ್ಕೆ, ಟೊಮೆಟೊ ಕಟ್ ಮಾಡಕ್ಕೆ. ಯಪ್ಪ ನೋಡ್ಬಿಟ್ಟು ನಂಗೆ ತಲೆ ಕೆಟ್ಟೋಗುತ್ತೆ. ನಂದು ಹಂಗಲ್ಲ, ನಾನು ಫಸ್ಟ್ ಎಲ್ಲ ಪ್ರಿಪೇರ್ ಅಂಡ್ ಆಮೇಲೆ ಮಾಡು ಆ ತರ. ಸೊ ಗೈಸ್ ಆಯ್ತು, ಪನ್ನೀರ್ ಮಸಾಲ ಇಸ್ ರೆಡಿ. ಮಶ್ರೂಮ್, ಪನ್ನೀರು ಮತ್ತೆ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಏನಿಲ್ಲ ಒಂದ್ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಒಂಚೂರು ಹಿಂಗೆ ಇದ್ ಮಾಡ್ಸೋದಷ್ಟೇ. ಆಕ್ಚುಲಿ ತುಂಬಾ ಘಮ ಘಮ ಅಂತ ಇದೆ, ಸಖತ್ತಾಗಿ ಬರ್ತಿದೆ. ನನ್ಗೆ ಮಮ್ಮಿಗೆಲ್ಲ ಒಂದ್ ಸ್ವಲ್ಪ ಕೋಲ್ಡ್ ಇದೆ, ನಮ್ಗೆ ಅದು ಇದೇ ಬರ್ತಿರ್ಲಿಲ್ಲ, ಸ್ಮೆಲ್ಲೇ ಬರ್ತಿರ್ಲಿಲ್ಲ, ಆ ರೋಮಾನೇ ಬರ್ತಿರ್ಲಿಲ್ಲ. ಬಟ್ ಯಾಕೋ ಇವತ್ತು ಪನ್ನೀರ್ದು ಬರ್ತಿದೆ, ಸೊ ತುಂಬಾ ಚೆನ್ನಾಗಿರುತ್ತೆ ಅನ್ಕೋತೀನಿ. ಒಂಚೂರು ಎಣ್ಣೆ ಅಥವಾ ಬಟರ್ ಬಿಟ್ಕೊಳ್ಳೋ ತನಕ ಒಂದ್ ಸ್ವಲ್ಪ ಹಿಂಗೆ ಬೇಯಿಸ್ಬೇಕು. ಲೋ ಫ್ಲೇಮ್, ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತೀನಿ. ಫ್ರೆಂಡ್ಸ್ ನೋಡಿ, ಸರಿ ಕೂಡ ರೆಡಿ. ಅಕ್ಕ ಹಾಗೂ ಮಮ್ಮಿ ಆಗಿ ಸೇರ್ಕೊಂಡು ಮಾಡಿದ್ದು ಈ ಒಂದು ಪಲ್ಯ. ಸೊ ಆಲ್ರೆಡಿ ಮಮ್ಮಿ ಚಪಾತಿ ಹಿಟ್ಟನ್ನ ಮಿದಿಟ್ಟಿದ್ದಾರೆ. ನಾನು ಚಪಾತಿನ ಪೂರಿನ ಮಮ್ಮಿ ಚಪಾತಿ. ಸೊ ನಾನು ಚಪಾತಿ ಮಾಡ್ತೀನಿ, ಅಂದ್ರೆ ಲಡ್ಡುಗೆ ತಿನ್ಸ್ಬಿಟ್ಟು ಚಪಾತಿ ಮಾಡ್ತೀನಿ, ಫಸ್ಟೇನೆ ಮಾಡಲ್ಲ. ಅಂಡ್ ಮೋರ್ ಓವರ್ ಇವಾಗ ಪೂಜೆ ಎಲ್ಲ ಮಾಡಬೇಕು, ಅಂಡ್ ಪೂಜೆ ಆದ್ಮೇಲೆ ಮೋಸ್ಟ್ಲಿ ಅಕ್ಕ ತಿನ್ನೋದು, ಅಂಡ್ ಮಮ್ಮಿ ಕೂಡ ಇವಾಗಲೇ ತಿನ್ನಲ್ಲ. ಸೊ ನಾನು ತಿನ್ಸೋ ಅಷ್ಟರಲ್ಲಿ ಲಡ್ಡುಗೆ ಕರೆಕ್ಟ್ ಆಗುತ್ತೆ, ಅವಾಗ ಬಂದು ಚಪಾತಿ ಮಾಡ್ತೀನಿ. ಇದು ಯಾಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಅಂತಾನೆ, ಲಕ್ಷ್ಮಿ ನೀವು ಮಾಡಿ ಬರೀ ತಿಂತಿರಲ್ಲ ಅಂತ ಹೇಳ್ತೀರ. ಅಂಡ್ ತುಂಬಾ ಜನ ಕೇಳ್ತಾ ಇದ್ದೀರಾ ನಾನು ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ನೋಡ್ಬೋದು ತುಂಬಾ, ಅಂದ್ರೆ ಇದು ಫುಲ್ ಓವರ್ ಆಬ್ವಿಯಸ್ಲಿ ಲೂಸ್ ಆಗಿರುತ್ತೆ. ಹೌದು, ನನ್ನ ಕರೆಂಟ್ ವೇಟ್ ಬಂದು ಇವಾಗ 58 ಇವಾಗ. ವೆಯ್ಟ್ ಲಾಸ್ ಹೇಗೆ ಅಂತ ಅಂದ್ರೆ ಫ್ರೆಂಡ್ಸ್, ನಾನು ಏನು ಡಯಟ್ ಏನು ಮಾಡಲಿಲ್ಲ. ನಾನು ಏನಪ್ಪ ಅಂದ್ರೆ ಶುಗರ್ ತುಂಬಾ ಕಡಿಮೆ ಮಾಡ್ತಾ ಇದೆ, ಲಿಟ್ರಲಿ ತುಂಬಾ ಕಡಿಮೆ ಮಾಡಿದ್ದೀನಿ, ಕೇಕು ಆಚೆದು ಊಟ ಎಲ್ಲ. ಬಟ್ ಯಾಕೋ ಮತ್ತೆ ಒಂದು ವಾರದಿಂದ ಮತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದೇ ಶುಗರ್ ಸ್ಟಾಪ್ ಮಾಡಿದ್ದೆ, ಅದಾದ್ಮೇಲೆ ಬರೀ ರೈಸು ತುಂಬಾ ಕಡಿಮೆ ಮಾಡಿದೆ, ಬರೀ ಚಪಾತಿ ದೋಸೆ, ಒನ್ ಟೈಮ್ ಮಾತ್ರ ರೈಸ್ ತಿಂತಾ ಇದೆ. ಸೊ ಈ ತರ ಸ್ವಲ್ಪ ಅದರಲ್ಲೇ ನಾನು ಸಣ್ಣ ಆಗಿರೋದು. ಅಂಡ್ ಮೋರ್ ಓವರ್ ನಮ್ಮ ಅವ್ವ ಕೂಡ ಸಣ್ಣ, ನಮ್ಮ ಮಮ್ಮಿ ಕೂಡ ಸಣ್ಣ, ನಾನು ಕೂಡ ಸಣ್ಣ. ಇವಳು ಹೆಂಗ್ ದಪ್ಪ ಅಲ್ಲು ಅಂತ ಗೊತ್ತಿಲ್ಲ. ನಾನು ಕೂಡ ಸಣ್ಣ. ಈಗ ಒಂದ್ ನಿಮಿಷ ನಿಂತ್ಕೋ, ನಾನ್ ದಪ್ಪ ಕಾಣಿಸ್ತಾ ಇದೀನ, ಲಚ್ಚು ದಪ್ಪ ಕಾಣಿಸ್ತಾ ಇದೆ. ನೀನೊಂದ್ ಸ್ವಲ್ಪ ಲೈಟ್ ಆಗಿ ಕುಳ್ಳಿ ಅಲ್ವೇನೆ, ಅದಕ್ಕೆ ನಿನ್ ಚೂರು ದಪ್ಪ ಕಾಣಿಸ್ತೀಯ. ನಾನೊಂದ್ ಚೂರು ಅಲ್ಲಿ ಕುಳ್ಳಿ ಅಂತ ತಕ್ಷಣ ತೀರಾ ಕುಳ್ಳಿಲ್ಲ, ಬಟ್ ಅದೊಂದ್ ಚೂರು ಹೈಟ್ ಅಲ್ವಾ, ಅದಕ್ಕೆ ನಾನೊಂದ್ ಸ್ವಲ್ಪ ಸಣ್ಣ ಕಾಣಿಸ್ತೀನಿ. ಅಂಡ್ ಮೋರ್ ಓವರ್ ಇನ್ನು ಎರಡು ಮಕ್ಳು ತಾಯಿ, ನಾನು ಒಂದು ಮಗು ತಾಯಿ. ಓಕೆ, ಹ್ಯಾಪಿ ನನ್ ಮಗ ಹ್ಯಾಪಿ ಅಂತ ಅವನಿಗೆ ಕಸ್ತೂರಿ. ಸೊ ಎಣ್ಣೆ ನೋಡಿ, ಎಣ್ಣೆ ಒಂದು ಚೂರ್ ಬಿಟ್ಕೋತೈತೆ. ಇಲ್ಲಿಗೆ ನಮ್ಮ ಪನ್ನೀರ್ ಮಸಾಲ ಏನಿದೆಯೋ ಅದು ರೆಡಿ ಆಗಿದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ ಗೈಸ್ ಈ ತರ ಕಸೂರಿ ಮೆಥಿನ ತಗೊಂಡು ಅದನ್ನ ಹಿಂಗೆ ಪುಡಿ ಮಾಡಿ ಹಾಕೋದು ಅದರಲ್ಲಿ. ಈಗ ಕೊಡೆ ನನ್ ಮಗ, ಬಾರ ಮಗ ನೀನು, ನನ್ ಕಸ್ತೂರಿ. ನೆಟ್ಟು ಹಾಯ್ ಹೇಳು. ಹಾಯ್ ಉಮ್ಮ, ನಮಸ್ತೆ. ಸುಟ್ಟ ಇಲ್ಲ ಇನ್ನ
ಇದೆಲ್ಲ ಎಲ್ಲಿಂದ ಬಂದು ಈ ಬಟರ್ಫ್ಲೈ ಜೀವಂಗ ಈಗ ಸಕ್ಕತ್ತಾಗಿದೆ. ನಮ್ಮ ಮಗು ಫಸ್ಟೇನೆ ಇದು ಗೈಸ್ ಇನ್ನೊಂದು ಪಲ್ಯನೂ ಕೂಡ ಮಾಡ್ತಾ ಇದೀವಿ. ಇನ್ನೊಂದು ಪಲ್ಯ ಯಾವ್ದಪ್ಪ ಅಂದ್ರೆ ಇದು ತೊಂಡೆಕಾಯಿ ಪಲ್ಯ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ತೊಂಡೆಕಾಯಿ ಪಲ್ಯ ತುಂಬ ಸಿಂಪಲ್ ಆ್ಯಂಡ್ ಬೇಸಿಕ್. ನನಗೆ ತುಂಬ ಜಾಸ್ತಿ ಇಷ್ಟ ತೊಂಡೆಕಾಯಿ ಪಲ್ಯ. ಸೊ ಅದನ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಇನ್ನೊಂದೆರಡು ದಿನ ಬಿಟ್ಟರೆ ಅದು ಫುಲ್ಲು ಹಣ್ಣಾಗ್ಬಿಡುತ್ತೆ, ಅದಕ್ಕೆ ನೋ ವೇಸ್ಟಿಂಗ್. ಆ್ಯಂಡ್ ಇವಾಗ ಪಟ ಪಟ ಅಂತ ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆನಲ್ಲಿ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಮೆತ್ತಗಾಗೋ ತನಕನೂ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಸೊ ಟೊಮ್ಯಾಟೊ ಇನ್ನೇನು ಮೆತ್ತಗಾಯಿತು, ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅಂತ ಹೇಳ್ತಾರೆ. ಸೊ ಟೊಮ್ಯಾಟೊ ಹಾಕಿದ ತಕ್ಷಣ ಹಿಂದೆನೇ ಉಪ್ಪು ಹಾಕ್ಬಿಡ್ಬೇಕು. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇವಾಗ ನೆಕ್ಸ್ಟು ತೊಂಡೆಕಾಯಿನ ಹಾಕ್ತಾಯಿದ್ದೀನಿ. ನಂಗೆ ಸಖತ್ ಇಷ್ಟ ತೊಂಡೆಕಾಯಿ ಪಲ್ಯ, ತುಂಬ ಒಳ್ಳೆಯದು ಕೂಡ. ಈ ಮೌತ್ ಅಲ್ಸರ್ ಎಲ್ಲ ಆಗುತ್ತಲ್ಲ ಅದಕ್ಕೆಲ್ಲ ತೊಂಡೆಕಾಯಿ ಪಲ್ಯ ತುಂಬಾ ಒಳ್ಳೆಯದು. ತೊಂಡೆಕಾಯಿನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ 1 ಸ್ಪೂನಷ್ಟು ಮನೇಲಿ ಮಾಡಿರುವಂಥ ಸಾಂಬಾರು ಪೌಡರ್ನ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮುಚ್ಚಿಟ್ರೆ ಆಗೋಗುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಗೈಸ್ ಪುನೀತ್ ತಿಂತಾ ಇದ್ದಾರೆ ರೀ. ಹೇಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆಯಾ? ಯಮ್ಮಿ ಯಮ್ಮಿ. ನಿಜ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ರೀ. ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ತೀಯಾ? ಓ ನಾನು ಪನ್ನೀರ್ ಎಷ್ಟು ತರ್ತೀನಿ ಗೊತ್ತಾ ಮನೆಗೆ. ತಂದ್ಬಿಟ್ಟು ಮಕ್ಳಿಗೆ ತಿನ್ನಿಸ್ತೀನಿ. ಒಂದ್ ನಿಮಿಷ. ಏನು ಮಮ್ಮಿ ಏನು ನೋಡ್ತಾ ಇದ್ರೆ ಮಾತಾಡೋದು ಅದೆಲ್ಲ ಡ್ಯಾಡಿ ಪಾರ್ಟ್ 2. ಏಕೆ? ಡ್ಯಾಡಿನ ಮೊದ್ಲು ಹಿಂಗೆ ಅಂತಿದ್ದು ಪಲ್ಯಗಳು ಏನಾರು ಯಾವಾಗ್ಲೂ ಮಾಡ್ತೀವಿ ಅದಿಲ್ಲ. ಹಿಂಗ ಹಬ್ಬದಲ್ಲಿ ಏನಾರು ಮಾಡ್ಬಿಟ್ರೆ ಅವನ 8 ವರ್ಷಕ್ಕೊಂದ್ಸರಿ ಪಲ್ಯ ಮಾಡವಳೆ. ಅಯ್ಯೋ ರಾಮ. ಎಲ್ಲಾರ ಮುಂದೆ ಸರಿ ಬಾ ನಾನು ಮಾಡ್ತೀನಿ ಬಾರಮ್ಮಿ. ನೀನು ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡು. ಶುಕ್ರವಾರ ಪಟ್ಟಂತ ಹೋಗೋಣ ಕೋರ್ಮಂಗ್ಲಿಕ್ಕೆ. ಆ ಡ್ಯಾಡಿ ಒಂದೇ ಐತೆ. ನಮ್ಮ ಅಮ್ಮಂಗೆ ನೋಡಿ ಗೈಸ್, ನೋಡಿ ಪಾಪ ನಮ್ಮ ಅಮ್ಮಂಗೆ ಎಷ್ಟು ಇದಾಗ್ತಿದೆ, ಗಂಡ ಒಬ್ರೇ ಇದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು. ಏನ್ ಗೊತ್ತಾ, ಯಾರಿಗಾದ್ರೂ ಅಷ್ಟೇ ಇವಾಗ ಚಿಕ್ಕ ಏಜಲ್ಲಿ ನೀವೆಲ್ಲ ಕಿತ್ತಾಡ್ತೀರಾ. ಪುನೀತ್ ಕೇಳಿಸ್ಕೊಳ್ಳಿ, ನಮ್ಮ ಸ್ಟೇಜ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಒಬ್ರಿಗೊಬ್ರಿಗೆ ಎಷ್ಟು ಸಪೋರ್ಟ್ ಬೇಕು ಅಂತ. ಹಂಗೆ ಪುನೀತ್ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಅಷ್ಟೇ ಲಚ್ಚು. ಚಿಕ್ಕ ಏಜಲ್ಲಿ ಎಲ್ಲರೂ ಕಿತ್ತಾಡ್ತಿರ್ತಾರೆ. ಏಜ್ ಆಯ್ತಾ ಒಬ್ರು ಇರಕ್ಕಾಗಲ್ಲ ಗೊತ್ತಾ. ಇವಳು ಇವ್ಳಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಕೇಳಿಸ್ಕೊಂಡೇನ್ರಿ ನೀನು? ಕೇಳಿಸ್ಕೊಂಡ? ನಾನ್ ಕೇಳಿಸ್ಕೊಂಡೆ, ನೀನ್ ಕೇಳಿಸ್ಕೊಂಡ? ನಾನ್ ಕೇಳಿಸ್ಕೊಂಡೆ, ನಿಂಗೆ ಗೊತ್ತಾಯ್ತಾ ಅಂತ. ಇಬ್ರಿಗೂ ಗೊತ್ತಾಗ್ಬೇಕು, ನಾನು ಒಬ್ಳಿಗಲ್ಲ. ಆ್ಯಂಡ್ ಗೈಸ್ ಇಲ್ಲಿ ನೋಡಿ. ಹಾಯ್ ಮೇಘಲ, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯಗಳು. ಏನ್ ಮಾಡುತ್ತಿದ್ದೀರಾ? ನಾವು ಕೆಲಸ ಮಾಡ್ತಿದ್ದೀವಿ. ಏನ್ ಸಮಾಚಾರ? ನಮ್ಮ ಅಕ್ಕ ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಿದ್ದಾಳೆ. ಅಪ್ಪ ನಿಜವಾಗ್ಲೂ ನನ್ನ ತಂಗಿಗೋಸ್ಕರ ಮಾಡಿದ್ದೀನಿ ಕಣಪ್ಪ. ತವರಿಗೆ ಬಾ ತಂಗಿಗೋಸ್ಕರ. ಎಲ್ಲರಿಗೂ ಮಶ್ರೂಮ್ ಅಂದ್ರೆ ತುಂಬಾ ಇಷ್ಟ. ಸೊ ಮಶ್ರೂಮ್ ಮತ್ತೆ ಪನೀರ್. ಆಕ್ಚುಲಿ ಏನಪ್ಪಾ ಅಂದ್ರೆ ಒಂದ್ ನಿಮಿಷ. ಆಕ್ಚುಲಿ ಏನಪ್ಪಾ ಅಂದ್ರೆ ನಂದುಗೆ ಮಶ್ರೂಮ್ ಅಂದ್ರೆ ತುಂಬಾ ಇಷ್ಟ, ಲಚ್ಚುಗೆ ಪನೀರ್ ಅಂದ್ರೆ ತುಂಬಾ ಇಷ್ಟ. ಸೊ ಇಬ್ರಿಗೂ ಮಿಕ್ಸ್ ಮಾಡಿ ನಾನೇ ಮಶ್ರೂಮ್ ಪನೀರ್ ಮಾಡ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಬಿಟ್ಟು. ಮಧ್ಯಾಹ್ನಕ್ಕೆ ಏನ್? ನನಗೆ ಕ್ಯಾಪ್ಸಿಕಮ್ ಅಂದ್ರೆ ತುಂಬಾ ಇಷ್ಟ, ಸೊ ಅದ್ರ ಕ್ಯಾಪ್ಸಿಕಮ್ಮು ಹಾಕಿದ್ವಿ. ಮಧ್ಯಾಹ್ನ ಏನ್ ಮಾಡ್ತಿದ್ಯಾ? ಮಧ್ಯಾಹ್ನ ಇಸ್ ಆಲ್ಸೋ ವೆರಿ ಸ್ಪೆಷಲ್ ಡಿಶಸ್. ಮೀನ್ ಸಾರು, ಮೀನ್ ಫ್ರೈ, ಚಿಕನ್ ಚಾಪ್ಸು. ಎಲ್ಲಿ? ಇಲ್ಲೇ. ಅಲ್ಲಿ ತನಕ ನಾನು ಇರಲ್ಲ. ಏಕೆ? ಇಲ್ಲ, ನಾನು ತಿನ್ನಲ್ಲ ಇವಾಗ್ಲೇ. ನಾನು ಅದನ್ನ ರಾತ್ರಿ ತಿಂತೀನಿ. ಯಾಕಂದ್ರೆ ನಾನು ಬರೀಬೇಕಲ್ವಾ, ಅದಕ್ಕೆ. ಏನ್ ಬರಿಬೇಕು? ನೋಡು, ನಿನ್ ಮಗಯಿಂದ ಕಲ್ತ್ಕೋ. ಗೈಸ್ ನೋಡಿ ಗೈಸ್, ಈ ಕಳ್ಳಿ ನನ್ನ ಮಗನ್ನ ನೋಡಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಟೇಬಲ್ ಹಾಕೊಂಡು ತಿಂತಾ ಐತೆ ಚಪಾತಿನ. ಏನ್ ತಿಂತಾ ಇದೆಯಾ ಮಗ್ನೆ? ಚಪಾತಿ ಚಪಾತಿ ಚಪಾತಿ. ಉಮ್ಮ ಕೊಡು ಅಮ್ಮಗೆ. ಚಪಾತಿ ಮಾಡ್ಕೊಂಡಿದ್ದಾನೆ ಗಬ್ಬು. ಸರಿ ಹೇಗಿದೆ?
ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಚಳಿಗೆ ಚೆನ್ನಾಗಿದೆ ಒಂಥರ. ಚಳಿಗೆ ಚೆನ್ನಾಗಿದ್ಯಾ? ಆಕ್ಚುಲಿ ಇದಕ್ಕೆ ಪರೋಟ ಮಾಡಿದ್ರೆ ಚೆನ್ನಾಗಿದೆ. ನಾನು ಅನ್ಕೊಂಡೆ ಹಾ? ಪರೋಟ ಮಾಡ್ತೀಯ ಪುರಿ ಮಾಡ್ತೀಯಾ ಅಂತ. ಪರೋಟ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು. ನನಗೆ ಇನ್ನು ಕೋರಮಂಗಲದಲ್ಲಿ ನಿಮ್ಮ ಫ್ರೆಂಡ್ ಯಾರೋ ಮಾಡ್ಕೊಟ್ಟಿದ್ರು. ಕರುಣ ಸಖತ್ತಾಗಿತ್ತು ಮಾತ್ರ ಅದು. ಯಾವಾಗ್ಲೂ ಬರೀ ಅದನ್ನೇ ನೆನ್ಪಿಸ್ಕೊತಾರೆ ಇವ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿ ಅವಾಗ ಪರೋಟ ಮಾಡಿದ್ರಲ್ವಾ? ಪರೋಟ ಇಲ್ಲ ಚಪಾತಿನೇ. ಅವಾಗ ಒಂದ್ಸತಿ ಕರುಣ ನಮ್ಮ ಮನೆಗೆ ಬಂದಿಲ್ಲ, ಒಮ್ಮೆ KR ಪುರಮಲ್ಲಿ ಇದ್ವಲ್ಲ ನಾವು, ಅವಾಗ ಇಲ್ಲ ಪ್ರೆಗ್ನೆಂಟ್ ಇರಲಿಲ್ಲ ಇನ್ನು ನಾನು, ಬಂದ್ಬಿಟ್ಟು ಮಾಡಿಕೊಟ್ಟಿದ್ಲು ಒಂದ್ಸತಿ, ಚೆನ್ನಾಗಿತ್ತು. ಸಖತ್ತಾಗಿತ್ತು. ನೀ ಹೇಗಿದ್ದೀರಿ? ನಾಚ್ಕೋತಿರಲ್ಲ ಇದಕ್ಕೆ. ಅರುಣ್ ಹೇಗಿದೆ? ಅದೊಂಥರ ರೆಡ್ ಕಲರ್ ತರ ಇತ್ತು. ಮಮ್ಮಿ ಹೆಂಗೈತೆ? ಚೆನ್ನಾಗೈತಾ? ಯಾವ ಪಲ್ಯ ತುಂಬಾ ಚೆನ್ನಾಗಿದೆ? ಇದು ಅದು ಮಶ್ರೂಮ್ ಪನ್ನೀರ್ ಸಾಕಾಗೈತೆ. ಇದು ತೊಂಡೆಕಾಯಿ ಇದು ಚೆನ್ನಾಗಿದೆ, ಅದಕ್ಕಿಂತ ಇದು ಚೆನ್ನಾಗಿದೆ. ಇಲ್ಲ ಅಂದ್ರೆ ಅದೇ ಚೆನ್ನಾಗಿತ್ತು. ಇದೆಲ್ಲ ಅರುಣ್ಗೆ ಫೇವ್ರೆಟ್ ತೊಂಡೆಕಾಯಿ ಬೆಂಡೆಕಾಯಿ. ಅವ್ರು ಪಲ್ಯ ತಿನ್ಕೊಂಡ್ರೆ ವೇಸ್ಟ್ ಮಾಡ್ಬಿಟ್ರ. ಅದರಿಂದ ಮಶ್ರೂಮ್ ಎಲ್ಲ ತೆಗೆದು ಲಚ್ಚುಗೆ ಹಾಕಿದ್ರಂತೆ, ಪನ್ನೀರ್ ಎಲ್ಲ ತೆಗೆದು ಅವ್ರಿಗೆ ಹಾಕಿದ್ರಂತೆ. ತುಂಬಾ ಚೆನ್ನಾಗಿ ಮಾಡಿದೀವಿ. ಹೌದಾ? ಸಖತ್ತಾಗಿದೆ, ಪರ್ಫೆಕ್ಟ್. ತುಂಬಾ ಟೈಮ್ ಆದ್ಮೇಲೆ ಆಕ್ಚುಲಿ ತಿಂದಿದ್ದು. ಯಮ್ಮಿ ಯಮ್ಮಿ. ಸೂಪರ್ ಆಗಿದೆ. ಚಪಾತಿನೂ ತುಂಬಾ ಸಾಫ್ಟ್ ಆಗಿದೆ, ಇದು ಚೆನ್ನಾಗಿದೆ. ಅವನಲ್ಲಿ ಇಲ್ಲಿ ಮಲಗೋನಾ? ಇಲ್ಲಿ ಯಾಕೆ ಶೆಕೆಲ್ ಮಲಗಿಸಿರೋದು? ಆ ರೂಮಲ್ಲಿ ಮಲಗಿಸ್ತಂತೆ. ಅನ್ಸುತ್ತೆ. ಫೋನ್ ಕೊಡಿದ್ದೀನಿ. ಓಕೆ ಗೈಸ್, ಇವತ್ತು ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಪೆಷಲ್ ಆಯ್ತು, ಇವಾಗ ಲಂಚ್ ಸ್ಪೆಷಲ್. ಸೊ ಲಂಚ್ಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಚಿಕನ್ ಚಾಪ್ಸ್ ಸಾಂಬಾರ್ ಮಾಡೋದ ಮಮ್ಮಿ? ಸಾಂಬಾರು ಸಾಯಂಕಾಲಕ್ಕೂ ಆಯ್ತದೆ, ಚಾಪ್ಸ್ ಸಾಕಾಗಲ್ಲ. ಸರಿ, ಚಿಕನ್ದು ಸಾಂಬಾರ್ ಮಾಡೋದ ಅಂತ. ಚಿಕನ್ ಸಾಂಬಾರು ಅಂಡ್ ಫಿಶ್ ತರಿಸಿದೀವಿ. ಸೊ ಫಿಶ್ ಫ್ರೈ ನಮ್ಮೆಲ್ಲರಿಗೂ ತುಂಬಾ ಜಾಸ್ತಿ ಇಷ್ಟ, ಸೊ ಅದಕ್ಕೆ ಫಿಶ್ ಫ್ರೈ. ಅಂಡ್ ಇದು ಬಂದು ಮೀನ್ ಸಾರು, ನಮ್ಮ ನಾಟಿ ಸ್ಟೈಲಲ್ಲಿ ಮೀನ್ ಸಾರು ಇವತ್ತು ರೆಸಿಪಿ ಶೇರ್ ಮಾಡ್ತೀನಿ ಗೈಸ್, ನೋಡಿ. ಸೊ ಮೀನ್ ಸಾರು ಬಂದ್ಬಿಟ್ಟು ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ ಹಾಗೂ ಲಚ್ಚುಗೆ, ನಮ್ಮ 4 ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಒಂದು ಸ್ವಲ್ಪ ಮೀನ್ ಸಾಂಬಾರು ಮಾಡೋಣ, ತುಂಬಾ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಮೀನ್ ಸಾಂಬಾರು. ಸೊ ಇದು ಬಂದು ನಮ್ಮ ಇವತ್ತಿನ ಮಧ್ಯಾಹ್ನದ ಊಟದ ಸ್ಪೆಷಲ್ ರೆಸಿಪೀಸ್. ಆಲ್ಮೋಸ್ಟ್ ಎಲ್ಲರೂ ಶೇರ್ ಮಾಡ್ಕೊತೀನಿ, ನೋಡಿ ಎಂಜಾಯ್ ಮಾಡಿ. ಅಂಡ್ ಬನ್ನಿ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ಲೆಟ್ಸ್ ಗೋ. ಸೊ ಮೀನ್ ಫ್ರೈ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯಲ್ಲಿ ನೆನೆಸಿರ್ಬೇಕು. ಸೊ ಮಸಾಲೆ ಏನ್ ಹಾಕ್ತೀವಿ ಅಂತ ಅಂದ್ರೆ ನಮ್ಮಮ್ಮ ಮಾಡಿರುವಂತ ಸಾಂಬಾರ್ ಪೌಡರ್ ಗೈಸ್. ಸೊ ಇದೇ ಮೇನ್ ಮಸಾಲೆ ಈ ಒಂದು ಮೀನ್ ಫ್ರೈಗೆ. ತೋರಿಸ್ರಿ. ಮಮ್ಮಿ ನಿಂಬೆಹಣ್ಣು ತರಬೇಕಿತ್ತಲ್ವಾ? ನಿಂಬೆಹಣ್ಣು ತಾನೇ ನೀನು ನನಗೆ. ಅರಿಶಿನ ಪುಡಿ ಹಾಕು. ಬೇಡ, ನಂಗೆ ಬೇಡಪ್ಪ, ನಿಂತೀನಿ ನನಗೆ. ಅರಿಶಿನ ಪುಡಿ ಹಾಕು. ಸಾಕು? ಸಾಕು, ಅರಿಶಿನ ಪುಡಿ ಹಾಕು. ಸ್ವಲ್ಪ ಲೈಟಾಗಿ ಅರಿಶಿನ ಪೌಡರ್. ಇವಾಗ ಇದನ್ನ ಏನ್ ಮಾಡ್ಬೇಕು ಗೊತ್ತಾ? ಸ್ವಲ್ಪ ಆಕ್ಚುಲಿ ಇದ್ರ ಲೆಮನ್ ಹಾಕ್ಬೇಕಿತ್ತು, ಲೆಮನ್ ಇಲ್ಲ. ನೋಡೋಣ, ಇದನ್ನ ಫ್ರೈ ಮಾಡೋಷ್ಟ್ರಲ್ಲಿ ಹೋಗ್ಬಿಟ್ಟು ಲೆಮನ್ ತಗೊಂಡ್ಬಂದ್ರೆ ಲೆಮನ್ ಹಾಕ್ತೀನಿ. ಸಕ್ಕದಾಗಿರುತ್ತೆ ಲೆಮನ್ ಹಾಕಿದ್ರು. ಇದನ್ನ ಈ ರೀತಿಯಾಗಿ ಕೈನೂ ಹಾಕ್ತಂದ್ರೆ ಸುಮ್ಮನೆ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ 1 hour ತನಕನೂ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಸಕ್ಕದಾಗಿರುತ್ತೆ. ಓಕೆ, ದಿಸ್ ಇಸ್ ಡನ್ ಗೈಸ್. ಇವಾಗ ಇದಾಯ್ತಲ್ವಾ? ಏನಾಯ್ತಲ್ವಾ? ಮೀನ್ ಫ್ರೈ ಮಾಡಿಟ್ಟಿದ್ದೀನಿ, ಮೀನ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಫ್ರೈಗೆ. ಓಕೆ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಚಿಕನ್ ಸಾಂಬಾರ್ ಮಾಡಕ್ಕೆ. ಅಕ್ಕ ಇಷ್ಟೊಂದು ವೆರೈಟೀಸ್ ಯಾಕೆ ಮಾಡ್ತಾ ಇದೀಯಾ? ಮೀನ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು, ಬಟ್ ಮೀನ್ ನಂಗೂ ತಿನ್ನಲ್ಲ ಕರೆಕ್ಟಾಗಿ ಮೀನ್ ಸಾರು. ಇನ್ನ ಇವರಿಬ್ರು ಮೀನ್ ಸಾಂಬಾರ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಚಿಕನ್.
ಓಕೆ ಯಾಕೆ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅಕ್ಕ ಒಂದು ಜಾರಲ್ಲಿ ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕಿದ್ದಾಳೆ. ಆ್ಯಂಡ್ ಇಲ್ಲಿ ಇನ್ನು ಶುಂಠಿ ಕಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇದು ಬಂದು ಚಿಕನ್ ವಾಶ್ ಆಗಿದೆಯೇನೆ. ಎಷ್ಟು ಕೆ ಜಿ? 1 kg ಚಿಕನ್. ಅದು 1 kg ಚಿಕನ್ಗೆ ಇವತ್ತು ಅಕ್ಕ ಸಾಂಬಾರು ಮಾಡ್ತಿರೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಯಾಕೆ ಹೇಳ್ತಾ ಇದೀಯ ನೀನು? ಮೀಮಿ ಅಕ್ಕ ನಾನು ಏನು ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಬಂದು ನಾನು ಲಡ್ಡು ಮಾಗೆ ಹಾಗೂ ನಮ್ಮ ಕಣ್ಮಣಿಗೆ ಕಿಚಡಿ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ ಮತ್ತೆ ಪಾಲಕ್ ಸೊಪ್ಪು ಇದ್ರೆ ಪಾಲಕ್ ಹಾಕಿ ಕಿಚಡಿ ಮಾಡ್ತೀನಿ. ಅಕ್ಕ ಬಂದು ಮೀನು ಸಾಂಬಾರು ಹಾಗೂ ಈ ಮೀನು ಸಾಂಬಾರು ಏನೇ ಮಾಡ್ತಿದ್ಯಾ? ಮೀನ್ ಫ್ರೈ. ಮೀನ್ ಸಾಂಬಾರ್ ಬಂದು ಮಮ್ಮಿ ಮಾಡ್ತಾರೆ, ಬಿಕಾಸ್ ಮಮ್ಮಿನೇ ಸಖತ್ತಾಗಿ ಮಾಡೋದು. ನಾನು ಚಿಕನ್ ಸಾಂಬಾರ್ ಮಾಡ್ತೀನಿ. ಓಕೆನಾ? ಏನ್ ಮಾಡ್ತೇನೆ ಲಕ್ಷ್ಮಿ? You are very, very, very Priyatama. Give me money. Hey, not every time. ಗೈಸ್, ಕ್ವಿಕ್ಕಾಗಿ ಯಾವ ರೀತಿಯಾಗಿ ನಾನು ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ಇದನ್ನ ಸಾಕಷ್ಟು ಸತಿ ತೋರಿಸಿದ್ದೀನಿ, ಅಂದರೂ ತುಂಬ ಟೈಮ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಇನ್ನೊಂದು ಸತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಮತ್ತು ರುಬ್ಬಿಟ್ಕೊಂಡಿದ್ದಂಥ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೂ ಹಸಿರು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿರ್ತೀನಿ. ಅದ್ರದ್ದು ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಚಿಕನ್ನ ಹಾಕಿ ಚಿಕನ್ನು ಕೂಡ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದಾದಮೇಲೆ ಏನು ಮಸಾಲೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಆ ಮಸಾಲೆಗಳು ನೋಡಿ ಇವಾಗ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಚಿಕನ್ ಮಸಾಲ, ಹಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಖಾರ ರುಬ್ಬಿಟ್ಕೊಂಡಿರೋದನ್ನ ಹಾಕೋದು. ಅಷ್ಟೇ, ನಮ್ಮ ಚಿಕನ್ ಸಾಂಬಾರು ರೆಡಿ. ಖಾರಕ್ಕೆ ನಾನು ಬಂದು ಟೊಮ್ಯಾಟೊ, ಕಾಯಿ, ಕಡಲೆ, ಆಮೇಲೆ ಚಕ್ಕೆ, ಲವಂಗ, ಸ್ವಲ್ಪ ಬೇಕು ಅಂದರೆ ಗಸಗಸೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿರ್ತೀನಿ. ಓಕೆ ಗೈಸ್, ನನ್ನ ಚಿಕನ್ ಸಾಂಬಾರಲ್ಲಿ ರೆಡಿ ಆಗ್ತಿದೆ. ಮಕ್ಕಳದ್ದು ಕಿಚಡಿ ಲಚ್ಚು ಇಲ್ಲಿ ಮಾಡಿದ್ದಾಳೆ. ಆ್ಯಂಡ್ ಇವಾಗ ಫಿಶ್ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ಲ, ಸೊ ಫಿಶ್ ಫ್ರೈ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಯಮ್ಮಿ ಯಮ್ಮಿ ಕಾಣಿಸ್ತಾ ಇದೆ. ಎಂತ ಚಂದ ಕಾಣುವುದು ಇಂಥ ಫಿಶ್ ನೋಡಿ, ಸಕ್ಕತ್ತಲ್ವಾ? ಮಮ್ಮಿ, ಇವಾಗ ಮೀನು ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡು. ಓಕೆ, ಮಮ್ಮಿ ಫಿಶ್ ಫ್ರೈ ಮಾಡ್ತಾ ಇದ್ದಾರೆ ಗೈಸ್. ಹಾಗೂ ಗೈಸ್, ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗೀತಾ ಇದೆ. ಬಟ್ ಈ ವಿಡಿಯೋ ಏನಿದೆಯೋ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಕಂಪ್ಲೀಟಾಗಿ 48 ಮಿನಿಟ್ಸ್ ವೀಡಿಯೋ ಆಯಿತು. ಆ್ಯಂಡ್ ಐ ಆಮ್ ಶ್ಯೂರ್ ಲೈಕ್ ತುಂಬ ಜನಕ್ಕೆ 48 ಮಿನಿಟ್ಸ್ ವೀಡಿಯೋ ಎಲ್ಲ ನೋಡೋಕ್ಕೆ ಇಷ್ಟ ಆಗಲ್ಲ ಅಂತ. ಸೊ ಅದಕ್ಕೆ 2 ಪಾರ್ಟ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ ಎಷ್ಟು ಪಾರ್ಟ್ ಮಾಡ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿರುತ್ತಲ್ವ ಫ್ಯಾಮಿಲಿ ಟೈಮ್. ನನಗೆ ಯಾವುದೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಇದು ಒಂದು ಮೆಮರಿಯಾಗಿ ಸೇವ್ ಆಗುತ್ತೆ ನನಗೆ ಫ್ಯೂಚರಲ್ಲಿ. ಸೊ ಅದಕ್ಕೇ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಇಷ್ಟಕ್ಕೇ. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗೋಣ.